ಯಾಕಂದ್ರೆ ಈಗ ಬೇರೆ ಬೇರೆ ಪಾಯಿಂಟ್ಗಳಾಗಿದೆ. ಮ್ಯಾಂಗ್ರೋವ್ಸ್ ಒಳಗಡೆನೆ ಹೋಗ್ಬೇಕಂದ್ರೆ ನೀವು ಇದೇ ಪಾಯಿಂಟ್ ಬಂದ್ರೆ ಫಾರೆಸ್ಟ್ ಒಳಗೆ ಹೋಗ್ಲಿಕ್ಕೆ ಆಗೋದು. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲ ಆ ಕಡೆ ಜಾಸ್ತಿ ನಡೆಯುತ್ತಾ? ವುಡನ್ ಬ್ರಿಡ್ಜ್ ಅಂತ ಉಂಟು ಆಗಿದೆ. ಈಗ ನಿಮ್ ಫೋಟೋ ಶೂಟ್ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಅಲ್ಲಿ ಓ ಈ ಕಡೆ ನಡೀತಾ ಇರುತ್ತೆ. ಇದೆಲ್ಲ ಡಬಲ್ ಬೋಟ್ಗಳಿದು. ಒಂದು ಮಗು ಫ್ಯಾಮಿಲಿ ಇಬ್ರು ಒಂದು ಮಗು ಬಂದ್ರೆ ಅದ್ರಲ್ಲಿ ಕೂರ್ಸ್ಕೋಬಹುದು. ಹಾಂ ಓಕೆ. ಇನ್ನು ಈ ಥರ ಸಿಂಗಲ್ ಬೋಟ್ಗಳೆಲ್ಲ ಅಂದರೆ ಒಬ್ಬರೇ ಕೊಡೋದು. ಇನ್ ಬಿಟ್ವೀನ್ ಅಲ್ಲಿ ಒಂದು ಜಾಗ ಇದೆ, ನಾವು ಅಲ್ಲೇ ಇಳಿದಿದ್ದು. ಅದೊಂದು ಜಾಗದಲ್ಲಿ ಮಾತ್ರ ಇಳಿಬೋದು. ಏನಾದ್ರು ಎಮರ್ಜೆನ್ಸಿ ಮಧ್ಯ ಅಂದರೆ ಈ ವಿಜುವಲ್ ರೈಟಿಗೆ ಹೋಗ್ಬೇಕಂದ್ರೆ ಒಂದು ಲೆಫ್ಟ್ ಸೈಡ್ ಅಪೋಸಿಟ್ ಡೈರೆಕ್ಷನ್. ನೀವು ಯಾವ ಕಡೆ ಹೋಗ್ತೀರೋ ಅದ್ರ ಅಪೋಸಿಟ್ ಡೈರೆಕ್ಷನ್. ಮತ್ತೆ ಮೇನ್ ಏನಂದ್ರೆ ಆದಷ್ಟು ಫೋನ್ ಮಾಡಿಯೇ ಬರ್ಬೇಕು. ಯಾಕಂದ್ರೆ ಲೋ ಟೈಡ್ ಇದ್ದಾಗ ಫಾರೆಸ್ಟ್ ಒಳಗಡೆ ಹೋಗಕ್ಕಾಗಲ್ಲ. ದೂರದಿಂದ ಬರೋರಾದ್ರೆ ಬೆಸ್ಟ್ ಫೋನ್ ಮಾಡಿ ಒನ್ ಡೇ ಮುಂಚೆ. ವೆಲ್ಕಮ್ ಟು ಕಾಯಕಿಂಗ್. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೋಡ್ತಿರ್ಬೋದು ನಾವಿರೋ ಜಾಗ ಯಾವುದಂದ್ರೆ, ನಾವು ಈಗ ಬಂದಿರೋದು ಕಾಯಕಿಂಗ್ ಮಾಡೋದಕ್ಕೆ ಅಂತ. ಉಡುಪಿಯಿಂದ 30-35 ಕಿಲೋಮೀಟರ್ ಆಗುತ್ತೆ ನಾವು ಈ ಲೊಕೇಶನ್ಗೆ ಬರೋದಕ್ಕೆ. ಅಂದರೆ ಇದ್ರ ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕಾಯಕಿಂಗ್ ಮಾಡೋರು ಇಂಟ್ರೆಸ್ಟ್ ಇದ್ದವ್ರು ಇಲ್ಲಿ ಬರ್ಬೋದು. ಸಿಂಗಲ್ ಆಗಿ ಕೂಡ ಬರ್ಬೋದು, ಜೊತೆಗೆ ಗೈಡ್ ಬೇಕಂದ್ರೆ ಗೈಡ್ ಜೊತೆನಾರು ಬರ್ಬೋದು. ಈಗ ಹಿಂದೆ ನೋಡ್ತಿದ್ರಲ್ಲ, ಇವರೇ ನಮಗೆ ಗೈಡ್ ಇಲ್ಲಿಗೆಲ್ಲ. ಇವ್ರ ಜೊತೆನೇ ಬಂದಿರೋದು. ಏನು ಬ್ರೋ ನಿಮ್ಮ ಹೆಸರು? ಸುದೀಪ್ ಅಂತ. ತುಂಬ ದೂರದಿಂದ ಕಾಯಕಿಂಗ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಬ್ರೋ. ಆಮೇಲೆ ಈ ಜಾಗದಲ್ಲಿ ತುಂಬ ಆಳ ಇಲ್ಲ, ಇಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಿದ್ದೀವಿ. ಸೊ ಇಲ್ಲಿ ತುಂಬ ಡೀಪ್ ಏನು ಇರೋದಿಲ್ಲ. ಎಷ್ಟು ಡೀಪ್ ಇರುತ್ತೆ ಅಂತ ಇವ್ರು ತೋರಿಸ್ತಾರೆ. ಇಷ್ಟೇ, ಫುಲ್ ಪೀಸ್ ಆಗಿದೆ. ತುಂಬ ಇವಾಗ ಜನ ಕೂಡ ಕಮ್ಮಿ ಇದ್ದಾರೆ ನಾವು ಬಂದಿರೋ ಟೈಮ್ಗೆ. ಬೋಟ್ ಓಡಿಸೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಿದ್ರೆ ಬೇಕಾದ್ರೆ ಗೈಡ್ ಕೂಡ ಬರ್ತಾರೆ. ಅವ್ರ ಜೊತೆ ಬಂದರೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಅವ್ರಿಗೆ ಏನೇನು ಗೊತ್ತು ಎಲ್ಲ ಹೇಳ್ತಾರೆ. ಈಗಿದು ಆಳ ಇದೆ ಅಂತ ಅಂದ್ಕೊಂಡಿದ್ದೀವಿ ನಾವು, ಬಟ್ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಆಳ ಜಾಸ್ತಿ ಇಲ್ಲ ಇಲ್ಲಿ ಅಂತ. ಎಷ್ಟು ಸೈಲೆಂಟ್ ಆಗಿರುತ್ತೆ ಇಲ್ಲಿ. ಆಕ್ಸಿಡೆಂಟ್ ಆಗುತ್ತೆ ನೋಡ್ತಿದ್ರಲ್ಲ ಹಿಂದೆ. ಸೊ ಇದ್ರ ಬ್ಯಾಕ್ ಸೈಡು ನೀರು ಹರಿಯುತ್ತೆ. ಆ ಕಡೆಯಿಂದ ಹಿಂಗೆ ಹೋಗಿ ನಾವು ಈ ಕಡೆಯಿಂದ ಹಿಂಗೆ ಬಂದಿದ್ದು. ಸೊ ನಾವು ಮಧ್ಯ ಇದೆಲ್ಲೋ ಜಾಗ ಸಿಗುತ್ತೆ, ಅದು ಇವ್ರ ಗೈಡ್ ಗೊತ್ತಿರುತ್ತೆ. ನೀವೇನೋ ನೀರು ಇಳಿಬೇಕಂದ್ರೆ ಇದೊಂದೇ ಜಾಗದಲ್ಲಿ ಮಾತ್ರ ಇಳಿಬೇಕು, ಬೇರೆ ಜಾಗದಲ್ಲೆಲ್ಲ ನೀರು ಇಳಿಯೋಕ್ಕಾಗಲ್ಲ. ಹೆಸರು ಇರುತ್ತೆ, ಇಳಿದ್ರೆ ಕಾಲು ಉತ್ಕೊಬಿಡುತ್ತೆ ಅಂತ ಅವರು ಇಳೀರಿ ಅಂತ ಏನು ಹೇಳಲ್ಲ. ನೀರು ನಿಮ್ಗೆ ನೋಡ್ತಿದ್ರಲ್ಲ ಇಷ್ಟೇ ನೋಡಿ. ಇಲ್ಲಿ ಇದರ ಚಿಕ್ಕ ಚಿಕ್ಕದು ಶಂಖಗಳು ತುಂಬ ಇತ್ತು. ಹೇಳಿ ಬ್ರೋ, ನಿಮ್ಮ ಹೆಸರೇನು? ನಮ್ಮ ಹೆಸರು ದರ್ಶನ. ಓಕೆ, ಇದು ಕಾಯಕಿಂಗ್ ಈ ಲೊಕೇಶನ್ ಯಾವ ಕಡೆಯಿಂದ ಬರಬೇಕಾಗುತ್ತೆ? ನೀವು ಉಡುಪಿಯಿಂದ ಬಂದರೆ 30 ಕಿಲೋಮೀಟರ್ ಅರೌಂಡ್ ನಿಮಗೆ. ಕುಂದಾಪುರದಿಂದ ಬಂದರೆ ಒಂದು 15 ಕಿಲೋಮೀಟರ್ ಆಗುತ್ತೆ. ಉಡುಪಿಯಿಂದ ಬಂದರೆ ಸಾಲಿಗ್ರಾಮ ಬಂದು ಲೆಫ್ಟ್ ತಗೋಬೇಕಲ್ವಾ? ಸಾಲಿಗ್ರಾಮದಿಂದ ಮಂಟಪ ಹೋಟ್ಲಿಂದ ಲೆಫ್ಟಿಗೆ. ಓಕೆ, ಅಂದರೆ ನಿಮಗೆ ನಮ್ಮ ಲೊಕೇಶನ್ ಸಿಗುತ್ತೆ. ಓಕೆ. ಇದು ಟೈಮಿಂಗ್ಸ್ ಎಲ್ಲ ಏನೇನಿರುತ್ತೆ? ಎಷ್ಟೊತ್ತಿಂದ? ನಿಮಗೆ ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ಸಾಯಂಕಾಲ 6 ಗಂಟೆವರೆಗೂ ಇರುತ್ತೆ. ಸಾಯಂಕಾಲ 6 ಗಂಟೆ ತನಕ ಇರುತ್ತೆ. ಆಮೇಲೆ ಯಾವ ಟೈಮಿಗೆ ಬಂದರೆ ಚೆನ್ನಾಗಿರುತ್ತೆ ಅಂತ? ನಿಮಗೆ ಒಂದು ರೈನಿ ಸೀಸನ್ ಬಂದರೆ ಒಳ್ಳೆ ಇರುತ್ತೆ. ರೈನಿ ಸೀಸನ್ ಮಳೆ ಬರ್ತಾ ಇರುತ್ತಲ್ಲ ಸ್ವಲ್ಪ. ಮತ್ತೆ ಸೀಸನ್ ಎಲ್ಲ ಓಪನ್ ಉಂಟು, ಓಪನ್ ಉಂಟು. ಅಂದ್ರೆ ಯಾವಾಗ ಬೇಕಾದ್ರೂ ಯಾವ ಸೀಸನಲ್ಲಿ ಬೇಕಾದ್ರೂ ಬರ್ಬೋದು. ಮಳೆಗಾಲದಲ್ಲಿ ಕ್ಲೋಸ್ ಆಗೋದು ಆ ಥರ ಎಲ್ಲ ಏನಿರಲ್ಲ. 24 ಆಳೆ ಎಲ್ಲಿಲ್ಲ. ಅಂದ್ರೆ ನಿಮ್ಗೆ ದಿನಕ್ಕೆ ನೀರು ಚೇಂಜ್ ಆಗ್ತಾ ಇರುತ್ತೆ. ಸಮಸ್ಯೆಗೆ ಜಾಸ್ತಿ ನೀರು ಇರ್ತದೆ. 3 ಸರಿ ಚೇಂಜ್ ಆಗ್ತದೆ ನೀರು, ಲೋ ಟೈಡ್ ಹೈ ಟೈಡ್. ನೀವೊಂದು ಫೋನ್ ಮಾಡಿ ಬಂದ್ರೆ ಒಂದು ಹೇಳ್ತಾರೆ ನಿಮ್ಗೆ ಎಷ್ಟೊತ್ತಿ ನೀರು ಫುಲ್ ಇರುತ್ತೆ. ನೀರು ಫುಲ್ ಇದ್ರೆ ನಿಮ್ಗೆ ಒಳಗೆ ಮ್ಯಾಂಗ್ರೋವ್ಸ್ ಒಳಗೆ ಹೋಗ್ಬೋದು. ಅಂದ್ರೆ ನೀರು ಜಾಸ್ತಿ ಇದ್ರೆ? ಜಾಸ್ತಿ ಇದೆ. ಕಮ್ಮಿ ಇದ್ರೆ ಅಲ್ಲಿ ಹೋಗಕ್ಕಾಗಲ್ಲ, ಅಂದ್ರೆ ಟಚ್ ಆಗುತ್ತೆ ಬೋಟ್ಗಳು ಅಂತ. ಟಚ್ ಆಗ್ತದೆ. ಅದು ಬಿಟ್ಟು ಏನ್ ಸ್ಪೆಷಾಲಿಟಿ ಏನಿರುತ್ತೆ ಇಲ್ಲಿ? ಅಂದ್ರೆ ನಿಮ್ಗೆ ಇಲ್ಲಿ ನಿಮ್ಗೆ ಗ್ರೂಪ್ ಎಲ್ಲ ಬಂದ್ರೆ ವಾಲಿಬಾಲ್ ಎಲ್ಲ ಆಡ್ಬೋದು. ಇಲ್ಲಿ ವಾಲಿಬಾಲ್ ಬೇರೆ ಇದೆಯಾ? ಬನ್ನಿ ಅಲ್ಲಿ ವಾಲಿಬಾಲ್ ಗ್ರೂಪ್ ಎಲ್ಲ ಬಂದ್ರೆ ವಾಲಿಬಾಲ್ ಎಲ್ಲ ಆಡ್ಬೋದು. ಇಲ್ಲಿ ಆ ಕಡೆನಾ? ಆ ಕಡೆ ಅಂದ್ರೆ ನೀವೇ ಕರ್ಕೊಂಡು ಹೋಗ್ತೀರಾ? ನಾವೇ ಕರ್ಕೊಂಡು ಹೋಗ್ತೀವಿ, ಆಚೆ ಬಿಡ್ತೀವಿ. ಮತ್ತೆ ಅಲ್ಲಿ ವುಡನ್ ಬ್ರಿಡ್ಜ್ ಅಂತ ಉಂಟು. ಈಗ ಅದೊಂದು ಕಂಪ್ಲೀಟ್ ಆಗಲಿಲ್ಲ, ಆಗಿದೆ. ಈಗ ನಿಮ್ ಫೋಟೋ ಶೂಟ್ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಅಲ್ಲಿ. ಓ ಈ ಕಡೆ ನಡೀತಾ ಇರುತ್ತೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲ ಆ ಕಡೆ ಜಾಸ್ತಿ ನಡೆಯುತ್ತಾ? ಓಕೆ. ಆಮೇಲೆ ಇದು ನಮಗೆಲ್ಲ ಕರ್ಕೊಂಡೋಗಿರೋದು ಇವಾಗ ಯಾವ ರೂಟು? ನೀವು ಈ ಕಡೆ ರೂಟ್ ಅಲ್ವಾ? ಈ ಕಡೆಯಿಂದ ಹೋಗಿರೋದು. ಸೊ ಹಿಂಗೆ ಹೋಗಿ ಅಲ್ಲಿ ಒಂದು ರೌಂಡ್ ಹಾಕಿ ಮ್ಯಾಂಗ್ರೋವ್. ನಿಮ್ ಮ್ಯಾಂಗ್ರೋವ್ಸ್ ಒಳಗೆ ಹೋಗ್ಬೇಕಂದ್ರೆ ಫುಲ್ ನೀರ್ ಇರ್ಬೇಕು. ಅಲ್ಲಿ ಹೋಗಿ ನಿಮ್ ಗೈಡ್ ಕರ್ಕೊಂಡು ಬಂದ್ರಲ್ಲ, ಹೋಗಿದ್ರಲ್ಲ, ಅವ್ರ ಜೊತೆ ಒಂದು ಗೈಡ್ ಕೊಡ್ತೀವಿ. ಓಕೆ, ಗೈಡ್ ಕಂಪಲ್ಸರಿ ಅಂದ್ರೆ ರೂಟ್ ಪರ್ಪಸ್ ಅವ್ರು ಕೊಡ್ತೀವಿ. ಸರಿ. ಅಂದ್ರೆ ಅವರು ಗೈಡ್ಗೆ ಏನಾದ್ರು ಎಕ್ಸ್ಟ್ರಾ ಚಾರ್ಜಸ್ ಏನಿರಲ್ಲ ಅಲ್ವಾ? ಅಂದ್ರೆ ಅವ್ರಿಗೆ ಗೈಡ್ ನಾವು ಕೊಡೋದು. ಅಂದ್ರೆ ಇಲ್ಲಿ ಕಾಯ್ಕಿಂಗ್ ಇದು ಸಾಕಾರ ಇರ್ತಾರಲ್ಲ, ಕೊಡ್ತಾರೆ. ಓಕೆ.
ಸರಿ ಸರಿ, ಚಾರ್ಜಸ್ ಏನಿರಲ್ಲ? ಚಾರ್ಜಸ್ ಅವ್ರಿಗೆ ಏನು ಚಾರ್ಜಸ್ ಇರಲ್ಲ. ಓಕೆ ಓಕೆ. ಅಂದರೆ ಸಿಂಗಲ್ ಬೋಟಲ್ ಬಂದರೆ ಈ ಥರ ಬೋಟಲ್? ಸಿಂಗಲ್ ಬೋಟಲ್ ಬಂದು ಇದು ಅದು ಡಬಲ್. ಓಕೆ, ಸಿಂಗಲ್ ಬೋಟ್ ಅಂದರೆ ಈ ಥರ ಒಬ್ಬರೇ ಕೂತ್ಕೊಳ್ಳೋಕ್ಕಾಗೋದು. ಡಬಲ್ ಬೋಟ್ ಅಂದರೆ ಮೇಲಿದೆ ಅಲ್ಲ, ಇದು ಡಬಲ್ ಬೋಟಲ್ಲ? ಡಬಲ್ ಬೋಟಲ್. ಇಲ್ಲಿಬ್ರು ಕೂರೋದು ಇದೆಲ್ಲ ಡಬಲ್ ಬೋಟ್ಗಳೇ ಇದು. ಒಂದು ಮಗು ಫ್ಯಾಮಿಲಿ ಇಬ್ರು ಒಂದು ಮಗು ಬಂದರೆ ಅದ್ರಲ್ಲಿ ಕೂತ್ಕೋಬೋದು. ಹಾಂ ಹಾಂ ಹಾಂ, ಓಕೆ ಓಕೆ. ಇನ್ನು ಈ ಥರ ಸಿಂಗಲ್ ಬೋಟ್ಗಳೆಲ್ಲ ಅಂದರೆ ಒಬ್ಬೊಬ್ಬರೇ ಕೊಡೋದು. ಒಬ್ಬರೊಬ್ಬರೇ. ಅಂದರೆ ನೀರಿಗೆ ಇಳಿಬೇಕಂದ್ರೆ ಎಲ್ಲ ಕಡೆನೂ ಇಳಿಬೋದಾ ಹೆಂಗೆ? ನೀವು ನೀರಿಗೆ ಇಳಿಬೇಕಂದ್ರೆ ಹೈಟೆಡ್ ಇದ್ರೆ ಎಲ್ಲ ಸೈಡ್ ಇಳಿಯೋಕ್ಕಾಗಲ್ಲ. ಒಂದು ಪ್ಲೇಸ್ ಉಂಟು, ಅಲ್ಲೇ ಇಳಿಸ್ತೇವೆ, ನಾವೇ ಇಳಿಸ್ತೇವೆ. ಹಾಂ ಹಾಂ, ಅಂದರೆ ಇನ್ ಬಿಟ್ವೀನ್ ಅಲ್ಲಿ ಒಂದು ಜಾಗ ಇದೆ, ನಾವು ಅಲ್ಲೇ ಇಳಿದಿದ್ದು. ಅದೊಂದು ಜಾಗದಲ್ಲಿ ಮಾತ್ರ ಇಳಿಬೋದು. ಬಟ್ ಆಮೇಲೆ ಲೋ ಟೈಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ಇಳಿಬೋದು, ಇಲ್ಲಿ ಸಹ ಇಳಿಬೋದು. ಹಾಂ ಹಾಂ, ಅಂದ್ರೆ ಇಲ್ಲಿ ನಿಮಗೆ ಸ್ವಿಮ್ಮಿಂಗ್ ಎಲ್ಲ ಒಂದು ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಆಡ್ಬೋದು. ಇಲ್ಲಿ ಆಡ್ಬೋದು, ಅಂದರೆ ಏನು ರಿಸ್ಟ್ರಿಕ್ಷನ್ಸ್ ಥರ ಏನಿಲ್ಲ? ಇಲ್ಲ ಇಲ್ಲ. ಹಾಂ ಹಾಂ, ಓಕೆ ಓಕೆ. ಪರ್ ಪರ್ಸನ್ ಎಷ್ಟು ತಗೊಳ್ಳೋದು? ಪರ್ಸನ್ ನಿಮಗೆ ಕಯಾಕಿಂಗ್ ಆದ್ರೆ 300, ಹಾಂ ಹಾಂ, ಬೋಟಿಂಗ್ ಆದ್ರೆ ಪರ್ ಪರ್ಸನ್ 500 ಆಗ್ತದೆ. ಹಾಂ ಹಾಂ, ಅಂದರೆ ಕಯಾಕಿಂಗ್ ಬೇರೆ ಬೋಟಿಗೆ ಬೇರೆ ಪ್ರೈಸ್ ಇರುತ್ತೆ. ಗ್ರೂಪ್ ಎಲ್ಲ ಬಂದ್ರೆ ಒಂಚೂರು ಕನ್ಸೆಷನ್ ಮಾಡ್ತಾರೆ. ಏನಾದ್ರು ಎಮರ್ಜೆನ್ಸಿ ಮಧ್ಯ ಅಂದರೆ ಈ ವಿಜುವಲ್ ಯೂಸ್ ಮಾಡಿ. ಇದು ಇಲ್ಲಿ ಕಂಫರ್ಟ್ ಆಗಿರುತ್ತೆ. ಇದು ಲಾಕ್ 3 ಲಾಕ್ ಇರುತ್ತಾ? 3 ಲಾಕ್ ಇರುತ್ತೆ. ಇದು ಅಪ್ ಟು 150 kg ತನಕ ಕೆಪಾಸಿಟಿ ಇರುತ್ತೆ. 150 kg ತನಕ ತಡೆಯುತ್ತೆ. ಅಂದರೆ 3 ಲಾಕ್ ಸೇರಿ. ಹಾಂ ಹಾಂ, ಇದು ಫ್ಲೋಟಿಂಗ್ ಆಗುತ್ತೆ. ಅಂದ್ರೆ ನಿಮಗೆ ಈ ವೆಯ್ಟ್ ಇದೆಯಲ್ಲ, ನಿಮ್ಮ ವೆಯ್ಟ್ 130-140 ತನಕ ಇದು ವೆಯ್ಟ್ ತಡ್ಕೊಳ್ಳುತ್ತೆ. ಹಾಂ ಹಾಂ, ಅಂದ್ರೆ ನಿಮ್ಮನ್ನ ತೇಲ್ಸುತ್ತೆ ನೀರಲ್ಲಿ. ಹಾಂ ಹಾಂ, ಸರಿ ಸರಿ. ಇದು ಏನಾದ್ರು ಇನ್ ಬಿಟ್ವೀನ್ ಏನಾದ್ರು ಎಮರ್ಜೆನ್ಸಿ ನೀವೆಲ್ಲರೂ ಮಿಸ್ ಆದ್ರಿ ಅನ್ನೋದು ವಿಸಿಲ್ ಹಾಕಿದ್ರೆ ಅಲ್ಲಿ ನೀವು ಬಂದು ಕರ್ಕೊಂಡು ಬರ್ತೀವಿ. ಕರ್ಕೊಂಡು ಅದು ಮಧ್ಯೆ ಬಂದು ಕರ್ಕೊಂಡು ಹೋಗ್ತೀವಿ. ಹಾಗೆ ಪ್ಯಾಡಲ್ ಒಂದ್ಸಲ ಹೇಳ್ತೀನಿ. ಸ್ಟ್ರೈಟ್ ಹೋಗ್ಬೇಕಂದ್ರೆ ನಮಗೆ ಸ್ಟ್ರೈಟ್ ಹೋಗ್ಬೇಕು. ಎರಡು ಸೈಡನ್ನು ಹೀಗೆ ಎರಡೂ ಸೈಡ್ ಹೀಗೆ. ಲೆಫ್ಟ್ ಹೋಗ್ಬೇಕಂದ್ರೆ ಓನ್ಲಿ ರೈಟ್ ಸೈಡ್ ಮಾತ್ರ ಹೇಳಿಬೇಕು. ರೈಟ್ ಸೈಡ್ ಮಾತ್ರ. ರೈಟಿಗೆ ಹೋಗ್ಬೇಕಂದ್ರೆ ಓನ್ಲಿ ಲೆಫ್ಟ್ ಸೈಡ್ ಮಾತ್ರ ಹೇಳಿಬೇಕು. ಅಪೋಸಿಟ್ ಡೈರೆಕ್ಷನ್, ನೀವು ಯಾವ ಕಡೆ ಹೋಗ್ತಾರೋ ಅದ್ರ ಅಪೋಸಿಟ್ ಡೈರೆಕ್ಷನ್. ರಿವರ್ಸ್ ಹೋಗ್ಬೇಕಂದ್ರೆ ಪ್ಯಾಡಲ್ ಉಲ್ಟಾ ಇಲ್ಲೇ ಅಲ್ಲೇ ಉಲ್ಟಾ ಕರ್ವ್ ಮುಂದೆ ಬರ್ಬೇಕು. ಹಿಂಗೆ ಕರ್ವ್ ಮುಂದೆ ಬರಬೇಕು. ನೀರನ್ನ ಹಿಂದೆಯಿಂದ ಮುಂದೆ ತರಬೇಕು. ಹೀಗೆ ಈ ತರ ಬರುತ್ತೆ. ಹಾಂ, ಹೀಗೆ. ನಿಮ್ದು ಫೋನ್ ನಂಬರ್ ಏನಾದ್ರು ಇದ್ರೆ? ನಮ್ದು ಫೋನ್ ನಂಬರು 9845943030. ಮತ್ತು ಮೇನ್ ಏನಂದರೆ ಆದಷ್ಟು ಫೋನ್ ಮಾಡಿಯೇ ಬರಬೇಕು. ಯಾಕಂದರೆ ಲೋ ಟೈಡ್ ಇದ್ದಾಗ ಫಾರೆಸ್ಟ್ ಒಳಗಡೆ ಹೋಗೋಕ್ಕಾಗಲ್ಲ. ಹೈ ಟೈಡ್ ಇದ್ದಾಗ ನೀರು ಜಾಸ್ತಿ ಇದ್ದಾಗ ಮಾತ್ರ ಫಾರೆಸ್ಟ್ ಒಳಗಡೆ ಹೋಗಬೇಕಾಗುತ್ತೆ. ಇಲ್ಲಾಂದ್ರೆ ನೀವು ಸುಮ್ಮನೆ ಹೊರಗಡೆಯಿಂದ ರೌಂಡ್ ಹಾಕ್ಬೇಕು. ದೂರದಿಂದ ಬರೋರಾದ್ರೆ ಬೆಸ್ಟ್ ಫೋನ್ ಮಾಡಿ ಒನ್ ಡೇ ಮುಂಚೆ ಅಥವಾ ಹೊರಡೋಗಿಂತ ಮುಂಚೆನೆ ಫೋನ್ ಮಾಡಿದ್ರೆ, ಒನ್ ಡೇ ಮುಂಚೆ ಫೋನ್ ಮಾಡಿದ್ರೆ ಬೆಟರ್. ಯಾಕಂದ್ರೆ ನಾವು ಹೇಳ್ತೀವಿ ನೀರು ಹೈ ಟೈಡ್ ಇದೆ ಲೋ ಟೈಡ್ ಇದೆ ಅಂತ ಹೇಳ್ತೀವಿ. ಕಂಟಿನ್ಯೂ ಇರುತ್ತೆ, ಯಾವ ದಿವಸ ರಜೆ ಅಂತ ಇಲ್ಲ. ಫೋನ್ ಮಾಡಿ ಬಂದಷ್ಟು ಒಳ್ಳೆಯದು. ಯಾಕಂದ್ರೆ ಈಗ ಬೇರೆ ಬೇರೆ ಪಾಯಿಂಟ್ಗಳಾಗಿದೆ. ಮ್ಯಾಂಗ್ರೋಸ್ ಒಳಗಡೆ ಹೋಗ್ಬೇಕಂದ್ರೆ ನೀವು ಇದೇ ಪಾಯಿಂಟ್ ಬಂದ್ರೆ ಫಾರೆಸ್ಟ್ ಒಳಗೆ ಹೋಗ್ಲಿಕ್ಕೆ ಆಗೋದು. ಈಗ ನೀವು ತೋರಿಸ್ತೀವಿ ನಾವು ಫಾರೆಸ್ಟ್ ಹೇಗೆ ಅಂತ. ಗೂಗಲ್ ಲೊಕೇಶನ್ ಡೈರೆಕ್ಟ್ ಸಿಗುತ್ತೆ. ಅದು ನಿಮಗೆ ಸಲಿಗ್ರಾಮ ಕೈ ಪಾಯಿಂಟ್ ಅಥವಾ ಸೈಡ್ ನೋಡೋದು ಯಾವುದಾದ್ರು ನಮ್ದು ಇದಿದೆ ಸೈಟ್ ನೀವು ನೋಡ್ಬೋದು. ಸುಮ್ಮನೆ 3 ವರ್ಷ ಆಯ್ತು. ಒಳ್ಳೆ ರೆಸ್ಪಾನ್ಸ್ ಇದೆ, ನೀವು ನೋಡ್ಬೋದು ಗೂಗಲಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಸೊ ಇಲ್ಲಿಗೆ ಕಾಯ್ಕಿಂಗ್ದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋನಲ್ಲಿ ಬೇರೆ ಏನಾದ್ರು ಹೊಸ ತೋರಿಸ್ತೀನಿ ನಿಮಗೆ. ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಅಲ್ಲಿ ತನಕ ಬೈ ಬಾಯ್.